ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಇದು ಎಪಿಸೋಡ್ 10ನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ದೆ. ಸೊ ಮಾರ್ನಿಂಗ್ 3:45 ಆಗಿದೆ ನೋಡಿ. ನಾವು ಗಂಗಮ್ಮನ ಮಾಡ್ಕೊಬಿಟ್ಟು ಸುರ್ಗಿ ನೀರು ಹಾಕೋಣ ಅಂತ ಹೇಳಿ ಬಂದಿದ್ದೀವಿ. ಆಲ್ರೆಡಿ ಸುರ್ಗಿ ನೀರು ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಸುರ್ಗಿ ನೀರು ಅಂದರೆ ತುಂಬಾ ಇಂಪಾರ್ಟೆಂಟು. 4 ಕಡೆ ಬಿಂದಿಗೆನ ಇಟ್ಬಿಟ್ಟು ದಾರನ ಸುತ್ತಿ ಅದ್ರ ಮಧ್ಯದಲ್ಲಿ ಮದುಮಕ್ಕಳನ್ನ ಕೂರಿಸ್ತಾರೆ ನೋಡಿ. ಈ ರೀತಿ ಕೂರಿಸ್ಬಿಟ್ಟು ಮಧ್ಯದಲ್ಲಿ ಮಾಡ್ತಾರೆ. ನೀನು ನಿದ್ದೆ ಮಾಡಿ ಬಂದಿಲ್ಲ. ಈ ರೀತಿ ನಾವು 5 ಜನ ಮುತ್ತೈದೆಯರು ಈ ರೀತಿ ಆರತಿನ ಮಾಡ್ತೀವಿ. ಇದಾದಮೇಲೆ ನಾವು ಹಾಲು ತುಪ್ಪ ಕೂಡ ಎರಿತೀವಿ. ಹಾಗೆ 4 ಬಿಂದಿಗೆಯಲ್ಲಿ ಇರುವಂಥ ನೀರನ್ನು ಕೂಡ ನಾವು ಅವ್ರಿಗೆ ಹಾಕ್ತೀವಿ. ಅದರಲ್ಲಿ ಓಕ್ಳಿ ನೀರು ಅಂತ ಕೂಡ ಮಾಡಿರ್ತೀವಿ. ಅದನ್ನು ಕೂಡ ಹುಡುಗಿಯಿಂದ ನಾವು ಮಾಡಿಸ್ತೀವಿ. ಈ ಟೈಮಲ್ಲಿ ಹುಡುಗಿ ಹುಡುಗಗೆ ಈ ಓಕ್ಳಿ ನೀರನ್ನು ಹಾಕ್ತಾರೆ. ಜೊತೆಗೆ ಆ 4 ಕಡೆ ಇಟ್ಟಿರುವಂತಹ ಬಿಂದಿಗೆಯಲ್ಲಿ ಇದೆಯಲ್ಲ ನೀರು, ಅದನ್ನು ಕೂಡ ಅವ್ರ ಮೇಲೇ ಹಾಕ್ತಾರೆ. ಆಗಿರುವಾಗ ಅತ್ತೆ ಮಾವ ಅಂತ ಯಾರಾದರೂ ಇರ್ತಾರಲ್ಲ ಹುಡುಗನಿಗೆ ಮತ್ತು ಹುಡುಗಿಗೆ, ಅವ್ರು ಕೂಡ ಇವರಿಗೆ ಬೇಕು ಅಂತ ಹೇಳಿ ತಂದು ನೀರೆಲ್ಲ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಟೈಮಲ್ಲಿ. ಎಸ್ಪೆಷಲಿ ಈ ಶಾಸ್ತ್ರನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅರಿಶಿಣದ ಶಾಸ್ತ್ರ ಹೇಗೆ ಅದೇ ರೀತಿ ಇದರಲ್ಲೂ ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಇದರಲ್ಲಿ ಸ್ವಲ್ಪ ನೀರನ್ನೆಲ್ಲ ಎರಚಾಡ್ಕೊಂಡು ಆಟ ಆಡ್ತಾರೆ. ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹಾಗೆ ನೀವು ನೋಡ್ತಾ ಇರ್ಬೋದು ಅದೇನು ಅಂತ ಹೇಳಿ, ಅದು ಬಂದುಬಿಟ್ಟು ಹಾಲು ತುಪ್ಪನ ಕೂಡ ನಾವು 5 ಜನ ಹೆಣ್ಮಕ್ಳು ಕಂಕಣ ಕಟ್ಟಿಸ್ಕೊಂಡಿರ್ತೀವಲ್ಲ, ಸೊ ಇದೆಲ್ಲ ಶಾಸ್ತ್ರನೂ ನಾವೇ ಮಾಡಬೇಕು. ಇದರಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಕಾಣಿಸ್ತಾ ಇಲ್ಲ. ಮಿಕ್ಕಿರೋರೆಲ್ಲರೂ ಕೂಡ ಇದೇ ರೀತಿ ಬಂದು ಹಾಕ್ತಾಯಿದ್ದಾರೆ ನೋಡಿ. ಅಲ್ಲಿ ನಮ್ಮ ಅಣ್ಣನಿಗೆ ಯಾರೋ ಹಿಂದೆಯಿಂದ ಬಂದು ನೀರು ಹಾಕ್ತಿದ್ದಾರೆ. ಅವರು ನಮಗೆ ಮಾವ ಆಗಬೇಕು, ಸೊ ಅವ್ರು ಹಾಕ್ತಿದ್ದಾರೆ. ಈಗ ನೋಡಿ ಓಕ್ಳಿ ನೀರನ್ನ ಹಾಕ್ತಾಯಿದ್ದಾರೆ. ಹುಡುಗಿಗೆ ಹಾಕ್ತಾಯಿದ್ದಾರೆ. ಇದೇ ರೀತಿ ಸೇಮ್ ಹುಡುಗಿನೂ ಕೂಡ ಹುಡುಗನಿಗೆ ಹಾಕ್ತಾರೆ. ಇದೆಲ್ಲನೂ ಅವ್ರ ಕಡೆಯಿಂದನೇ ನಾವು ರೆಡಿ ಮಾಡಿಸ್ತೀವಿ ನೋಡಿ. ನಮ್ಮ ಅಣ್ಣ ಬಿಟ್ಟರೆ ಬಕೆಟ್ನೇ ತೊಗೊಂಡು ನೀರು ಸುರಿಯೋ ಥರ ಕಾಣಿಸ್ತಾ ಇದ್ದಾನೆ. ಬೇಡ ಅಂತ ಹೇಳಿ ಬಿಡ್ತಿದ್ಲು ನಮ್ಮ ಅಕ್ಕ. ಈ ಜಗ್ಗಲ್ಲೆಲ್ಲ ಹಾಕೋದಕ್ಕೆ ಲೇಟ್ ಆಗುತ್ತೆ, ಅದನ್ನೇ ಕೊಡು ಅಂತ ಹೇಳ್ತಿದ್ದಾನೆ. ಅವನು ತುಂಬ ಚಳಿ ಇತ್ತು ನೋಡಿ, ಕಾಣಿಸ್ತಿದೆ ಓಕ್ಳಿ ನೀರು. ತುಂಬ ಚಳಿ ಇರೋದ್ರಿಂದ ತುಂಬಾ ನಡುಕ್ತಾಯಿದ್ರು. ಏಕೆಂದರೆ ಅರ್ಲಿ ಮಾರ್ನಿಂಗ್ ಆಗಿತ್ತಲ್ವ. ಸೊ 4:30 ಆಗಿತ್ತು ಆಲ್ರೆಡಿ ಇದೆಲ್ಲ ಮುಗಿಯೋಷ್ಟೊತ್ತಿಗೆ. ನೋಡಿ ಇಬ್ಬರು ಕೂಡ ಹಾಕಿ ಮುಗಿಸ್ತಾ ಇದ್ದಾರೆ ಈ ಓಕ್ಳಿ ನೀರನ್ನ. ಹೇಗೆ ನಡುಕ್ತಾ ಇದ್ದಾರೆ ನೋಡಿ. ಕೊನೆಗೆ ಈ ರೀತಿ ತಟ್ಟೆನ ಅಡ್ಡ ಇಟ್ಬಿಟ್ಟು ಮಿಕ್ಕಿರೋಂತಹ ಹಾಲು ತುಪ್ಪನ ನಾವು ಅವ್ರ ತಲೆ ಮೇಲೆ ಎರಿತೀವಿ. ಇವಾಗ ನೋಡಿ ಎಷ್ಟು ತಂದಿರ್ತಾರೋ ಅಷ್ಟು ನೀರನ್ನು ಕೂಡ ಅವ್ರಿಗೆ ಹಾಕ್ತಾಯಿದ್ದಾರೆ. ಅದಾದಮೇಲೆ ಹುಡುಗನಿಗೆ ಮತ್ತು ಹುಡುಗಿಗೆ ಮುಹೂರ್ತಕ್ಕೆ ಹಾಕ್ಕೊಳ್ಳುವಂತಹ ಬಟ್ಟೆನ ಅವರು ಇಲ್ಲೇ ಕೊಡ್ತಾರೆ. ನಮ್ಮ ಕಡೆ ಹೀಗೇ ಅಲ್ಲೇ ಕೊಟ್ಬಿಟ್ಟು ಜೊತೆಗೆ ಅರಿಣೆ ಬಾಸಿಂಗ ಅಂತ ಹೇಳ್ಬಿಟ್ಟು ತಲೆಗೆ ಕಟ್ತೀವಲ್ವ, ಸೊ ಅದನ್ನು ಕೂಡ ಅವರು ಇಲ್ಲೇ ಕಟ್ಟೋ ಥರ ಶಾಸ್ತ್ರ ಮಾಡ್ತಾರೆ. ಅಂದರೆ ಇವಾಗಲೇ ಸೊ ಹಾಗೆ ಇಟ್ಬಿಟ್ಟು ತೆಗಿತಾರೆ ನೋಡಿ. ಈ ರೀತಿ ಇಟ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ತೆಗಿತಾರೆ. ಸೊ ಇದೆರಡನ್ನೂ ನಾವು ಇಲ್ಲೇ ಈ ಒಂದು ಶಾಸ್ತ್ರ ಆದಮೇಲೆ ನಾವು ಎರಡನ್ನೂ ಅವರಿಗೆ ಕೊಟ್ಬಿಟ್ಟು ಅದನ್ನು ಮತ್ತೆ ನಾವು ವಾಪಸ್ ತೊಗೊಂಡು ಅವರಿಬ್ಬರನ್ನು ನಾವು ಒಳಗಡೆ ಕರ್ಕೊಂಡು ಹೋಗ್ತೀವಿ. ಅದಕ್ಕೂ ಮುಂಚೆ ಅವ್ರು ಎದ್ದೇಳೋದಕ್ಕೂ ಮುಂಚೆ ನಾವು 4 ಕಡೆ ದಾರ ಕಟ್ಟಿರ್ತೀವಲ್ವ, ಸೊ ಅದನ್ನು ದಾರನ ವಾಪಸ್ ಅದೇ ರೀತಿ ಬಿಚ್ತೀವಿ. ಅದು ಕಟ್ಟಾಗೋ ಹಾಗಿಲ್ಲ, ಅದನ್ನು ಯಾವ ರೀತಿ ಸುತ್ತಿರ್ತೀವಲ್ಲ ಅದೇ ರೀತಿ ನಾವು ಉಲ್ಟಾ ಬಿಚ್ಕೊಂಡು ಬರ್ತೀವಿ. ಸೊ ನೋಡಿ
ಅವರು ಕೈಯಲ್ಲಿ ರೋಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಯ್ ನೋಡಿ, ನಾವೆಲ್ಲ ಅರಿಶಿಣ ಹಚ್ಬಿಟ್ಟು ಹುಡುಗಿನ ಸ್ನಾನಕ್ಕೆ ಕಳಿಸಿದ್ದೀವಿ. ಇವಾಗ 4 ಗಂಟೆ ಆಗಿದೆ ಮಾರ್ನಿಂಗು. ತುಂಬ ನಿದ್ದೆ ಬರ್ತಿದೆ, ಟಯರ್ಡ್ ಆಗಿದೆ. ಹೆಂಗೆ ಕಾಣಿಸ್ತಿದ್ದೀವಿ ನೋಡಿ. ನಾವು ಇವಾಗ ಹೋಗಿ ಸ್ನಾನ ಮಾಡಬೇಕು. ಎಷ್ಟು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಟೈಮೇ ಆಗೋಗುತ್ತೆ. ಸೊ ನೋಡಿ, ಇಲ್ಲಿ ಹುಡುಗಿನೂ ಹೋಗಿದ್ದಾರೆ. ಎಲ್ಲರೂ ಮಲ್ಗೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ. ಬಾಯ್ 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 ಬಾಯ್. ಇದಾದಮೇಲೆ ಒಂದು ಸೆಲ್ಫಿನ ತೊಗೊಂಡು ನಾವು ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಮಾರ್ನಿಂಗ್ ಮುಹೂರ್ತಕ್ಕೆ ಬಂದಿದ್ದೀವಿ ನೋಡಿ. ಮುಹೂರ್ತನೂ ಕೂಡ ಆಯಿತು. ಇದಾದಮೇಲೆ ನೋಡಿ ಈ ಶಾಸ್ತ್ರನ ಮಾಡಿಸ್ತಾ ಇದ್ದಾರೆ. ಇದು ಕೂಡ ನಮ್ಮ ಕಡೆ ಕಂಪಲ್ಸರಿ ಮಾಡ್ತಾರೆ. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಬಂದಿದ್ದು ಸ್ವಲ್ಪ ಲೇಟೇ ಆಗಿತ್ತು. ಮುಹೂರ್ತ 10 10 to 10:30. ಸೊ ನಾವು ಆಲ್ಮೋಸ್ಟು 10:15 ಎಲ್ಲ ಆಗಿತ್ತು. ಏಕೆಂದರೆ ನೈಟು ತುಂಬಾ ಲೇಟ್ ಆಯ್ತಲ್ಲ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಹೊರಗಡೆ ನಕ್ಷತ್ರ ತೋರಿಸೋದಕ್ಕೆ ಬಂದಿದ್ದಾರೆ. ಎಲ್ಲರೂ ಇಲ್ಲಿ ನಮ್ಮ ಅಣ್ಣನಿಗೆ ಕಾಡ್ತಾ ಇದ್ದಾರೆ, ತೋರಿಸು ಎಲ್ಲಿದೆ ಅಂತ ಹೇಳಿ. ಅವರೆಲ್ಲರೂ ಸೇರಿ ನಗ್ತಾ ಇದ್ದಾರೆ ನೋಡಿ. ಇದೆಲ್ಲ ಆದಮೇಲೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಫೋಟೋ ತೊಗೊಂಡ್ರು. ಸೊ ಅದಾದಮೇಲೆ ನಾವೊಂದಿಷ್ಟು ಫೋಟೋ ಶೂಟ್ ತೊಗೊಂಡ್ವಿ. ಯಾಕೆ ಅಂದರೆ ಹುಡುಗಿ ರೆಡಿ ಆಗೋಕ್ಕೆ ಹೋಗಿದ್ರು ನೋಡಿ. ನಮ್ಮ ಅಣ್ಣ ಅಷ್ಟರಲ್ಲಿ ರೆಡಿ ಆಗಿಬಿಟ್ಟ. ನಾವು ಹೋಗಿ ಒಂದು ಸೆಲ್ಫಿ ತೊಗೊಂಡ್ವಿ, ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಇದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೋಗೋದು ಇದ್ದಿದ್ದರಿಂದ ತುಂಬಾ ಬೇಗನೆ ನಾವು ಆಲ್ಮೋಸ್ಟ್ 1 o'clock ಆಗಿರಲಿಲ್ಲ, ಇನ್ನು 12:30 ಅನ್ನೋ ಹಾಗೇ ನಾವು ಊಟ ಮಾಡೋದಕ್ಕೆ ಬಂದುಬಿಟ್ವಿ. ಏಕೆಂದರೆ ವಾಪಸ್ ನಾವು ಹೋಗಲೇಬೇಕಿತ್ತು. ನೆಕ್ಸ್ಟ್ ಮಾರ್ನಿಂಗು ನನ್ನ ಮಗಳಿಗೆ MR2 ಇತ್ತು. ಸೊ ನಾವು ಸ್ಟೇ ಆಗಿರಲಿಲ್ಲ. ಇಲ್ಲಾಂದಿದ್ರೆ ಒಂದಿನ ನಾವು ಲೀವ್ ಹಾಕ್ಬಿಟ್ಟು ಆಮೇಲೆ ಮಾರ್ನಿಂಗ್ ಎದ್ದು ಹೋಗ್ತಾಯಿದ್ವಿ. ಇಷ್ಟು ಹೇಳ್ತಾ ಈ ಎಪಿಸೋಡನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.